ಲೇ ಸೋಮ, ಬರ್ಲಾ ಇಲ್ಲಿ. ಏನ್ ಗೌಡ್ರೆ, ಏನ್ ಸಮಾಚಾರ? ಏನೂ ಇಲ್ಲ ಕಣ್ಲಾ. ನಿನ್ನೆ ರಾತ್ರಿ ನಾನು ಮಲಗಿದ್ದಾಗ ನನ್ನ ಕನಸಿನಾಗೆ ನಮ್ಮವ್ವ ಮಾರವ್ವ ಬಂದು ಹೇಳವಳೆ. ಅದಕ್ಕೆ ಕಣ್ಲಾ ನಾನು ಕರೆದಿದ್ದು. ಒಸಿ ಬಿಡಿಸೇಳಿ ಗೌಡ್ರೆ. ನಾನು ಮಲಗಿದ್ದಾಗ ನಮ್ಮವ್ವ ಮಾರವ್ವ ಬಂದು ನನಗೆ ಹಬ್ಬ ಮಾಡೋ ಮಗನೇ ಅಂತ ಹೇಳವಳೆ. ಹೋಗಿ ಆ ಮಾದನನ್ನು ಕರೆದು ಊರಿಗೆಲ್ಲ ಸಾರ್ಬಿಡು, ನಾಳೆ ಪಂಚಾಯತಿ ಇದೆ ಅಂತ. ಅರ್ಥ ಆಯ್ತಾ? ಬಲ್ ಸಂತೋಷ ಬುದ್ಧಿ. ತಡೀರಿ, ಇವಾಗಲೇ ಹೋಗಿ ಹೇಳ್ತೀನಿ. ಲೇ ಮಾದ, ಮಾದ ಎಲ್ಲಿದ್ದಿಲ್ಲ? ಯಾಕ್ಲ ಸೋಮ, ಏನಾಯ್ತು? ತಗೊಳ್ಳೆ, ಈ 10 ರೂಪಾಯಿ ಗೌಡ್ರು ಕೊಟ್ರು. ಹೋಗಿ ಇವತ್ತು ಸಂಜೆನೆ ಊರವ್ರಿಗೆಲ್ಲ ಸಾರ್ ಬಿಡ್ಲ, ನಾಳೆ ಪಂಚಾಯತಿ ಇದೆ ಅಂತ. ಅದೇ ಗೌಡ್ರು ಮಡಿಕೊಂಡವ್ರ ಅಂತಾನು ಹೇಳ್ಬಿಡು. ಲೇ ಸೋಮ, ಹೊಸಿ ನಿಂತ್ಕೊಳ್ಳ. ಅದೇನು ಸಮಾಚಾರ ಅಂತ ಹೊಸಿ ಹೇಳು. ನಮ್ಮ ಗೌಡ್ರವ್ವ, ಅದೇ ಮಾರಮ್ಮ ತಾಯಿ ಕನಸಿನಾಗೆ ಬಂದು ಗೌಡ್ರಿಗೆ ಹಬ್ಬ ಮಾಡು ಮಗನೇ ಅಂದ್ರಂತೆ. ಅದಕ್ಕೆ ಗೌಡ್ರು ಪಂಚಾಯತಿ ಕರೆದಿದ್ದಾರೆ ಅಷ್ಟೇ ಕಣ್ಲ. ಸರಿ ಬಿಡ್ಲಾ, ನಾನು ಇವಾಗಲೇ ಹೋಗಿ ಸಾರ್ ಬರ್ತೀನಿ. ಸರಿ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ನಾಳೆ ಬೆಳಗ್ಗೆ ಊರಿನ ಮಾರಮ್ಮನ ಗುಡಿ ಹತ್ರ ಎಲ್ಲರೂ ಸೇರ್ಬೇಕಂತೆ ಕಣ್ರಪ್ಪೋ, ಎಲ್ಲರೂ ಸೇರ್ಬೇಕಂತೆ. ಗೌಡ್ರು ಪಂಚಾಯತಿ ಕರೆದಿದ್ದಾರೆ, ತಪ್ಪದೆ ಎಲ್ಲರೂ ಬರ್ಬೇಕಂತೆ ಕಣ್ರಪ್ಪೋ, ಬರ್ಬೇಕಂತೆ. ಲೋ ಚಲ್ವೆ, ನಿಮ್ಮಪ್ಪ ನನ್ನನ್ನು ಸಾಹಸ ಬಿಡ್ಸಂಕೊಂಡ್ಲೆ. ನಡಿಲೆ, ಹೋಗುವ ಮನೆಗೆ. ನಡಿಲೆ, ತಡ ಮಾಡಬೇಡ. ಈ ತೋಟದ ಮನೆಯಿಂದ ಹೋಗುವ, ನಡಿ. ಅಲ್ಲ ಕಣ್ಲ ಮುದೇವಿ, ಇದ್ಯಾಕ್ಲ ಹಿಂಗಾಡ್ತಿದೀಯಾ? ಏನಾಯ್ತಂತದ್ದು ಆಗ್ಬಾರ್ದೀಗ? ಅಲ್ಲೋ ಕೊಂಡ್ಲೆ ಚಲ್ವೆ, ನನಗೂ ಮದುವೆ ಆಗಿ ಮನೇಲಿ ಮುತ್ತನಂತ ಹೆಂಡತಿ ಅವಳೆ. ನಿನಗೂ ಮದುವೆ ಆಗಿ ಊರಲ್ಲಿ ಚಿಂದಂತ ಗಂಡ ಅವನೇ. ಆದರೂ ಏಕೋ ಏನೋ ಇಬ್ರು ಹೀಗೆ ಕದ್ದು ಮುಚ್ಚಿ ಸೇರ್ತಿದ್ದೀವಿ. ಅದಕ್ಕೇನಿವಾಗ? ಏನೂ ಇಲ್ಲ. ನಿಮ್ಮಪ್ಪ ಊರಿಗೆ ದೊಡ್ಡ ಮನುಷ್ಯ. ನಮ್ಮಪ್ಪ ಮಾದ ಅವ್ರು ಕೊಟ್ಟು ದುಡ್ಡಲ್ಲಿ ಚೆನ್ನಾಗಿ ಕುಡ್ಕೊಂಡು ಬಿಟ್ಟವನೇ. ಅಂಥದ್ರಲ್ಲಿ ನಾವೀಗ ಸೇರೋ ವಿಚಾರ ನಿಮ್ಮಪ್ಪನಿಗೆ ಗೊತ್ತಾದರೆ ಗತಿ ಏನ್ಲೆ? ಲೇ ಮುದೇವಿ, ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ, ಆದರೆ ಕರೆನ್ಸಿಗೆ ಅಂಗಡಿಗೆ ಹೋಗ್ಬೇಕಲ್ವಾ? ಗೋಕುಲಾಷ್ಟಮಿಗೂ ಇಮಾನ್ ಸಾಬಿಗೂ ಏನ್ರ ಸಂಬಂಧ? ಎಲ್ರಿಗೂ ಹೆಂಡ್ತಿರು ಗಂಡಂದಿರು ಅಂತ ಇರ್ತಾರೆ, ಆದರೆ ಯಾರು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಮುಖ್ಯ ಅಲ್ವಾ? ಲೇ, ಅದೆಲ್ಲ ಬಿಡು. ಏನು ಮಾಡಬೇಕು ಹೇಳಿವಾಗ? ಬಾ ಹೇಳ್ತೀನಿ.